ನಮಸ್ಕಾರ. ನಾನೊಂದು ಸ್ಪೆಷಲ್ ಮಾಡ್ಕೊಂಡಿಲ್ಲ. ಹಲೋ, ನಮಸ್ಕಾರ. ನಾನು ಸ್ಪೆಷಲಾಗಿ ಅಂದರೆ ನಂದು ಹಳೆ ಕಾಲದ ಬೂತಾಯಿ ಪುಳಿ ಮುಂಚಿ ಅಂತ ಹೆಸರು. ಮೀನನ್ನು ಪುಳಿ ಮುಂಚಿ ಅಂತ ಹೆಸರಿರ್ತಾರೆ. ಎಲ್ಲರಿಗೂ ಗೊತ್ತು. ಎಲ್ಲರಿಗೀಗ ಹೊರಗಡೆ ರೆಸ್ಟೋರೆಂಟಲ್ಲಿ ಕೂಡ ಇದನ್ನೆಲ್ಲ ಮಾಡ್ತಾರೆ. ಅದಕ್ಕೆ ನೋಡಿ, ನೀರುಳ್ಳಿ ಹಾಕಿದ್ದೀನಿ, ಫ್ರೈ ಮಾಡ್ತಿದ್ದೀನಿ. ಕಾಯಿ ಮೆಣಸು, ನೀರುಳ್ಳಿ, ಟೊಮೊಟೊ ಹಾಕಿ ಫ್ರೈ ಮಾಡಿದ್ದೀನಿ. ಆಮೇಲೆ ನೋಡಿ, ಇದು ಮಸಾಲ, ಈಸ್ಟರ್ನ್ ಮಸಾಲ, ಈಸ್ಟರ್ನ್ ಫಿಶ್ ಮಸಾಲ ಹಾಕಿದ್ದೀನಿ. ನೀರುಳ್ಳಿ ಹಾಕಿ ಮತ್ತು ಹಾಕಿದ್ದೀನಿ. ಈಗ ಹುಳಿ ನೆನೆಸಿಟ್ಟಿದ್ದೀನಿ ನೋಡಿ, ಇದು ಹುಳಿ ನೆನೆಸಿಟ್ಟಿದ್ದೀನಿ. ಹುಳಿ ಹಾಕ್ತೀನಿ, ಹುಳಿ ಹಾಕ್ತೇನೆ. ಹುಳಿ ಹಾಕಿದ್ದೀನಿ. ಹುಳಿ ಹಾಕಿದ್ದೀನಿ. ಕುದೀತಾ ಇದೆ ಸಾಂಬಾರು. ಹುಳಿ ಮುಂಚೆ ಕುದೀತಾ ಇದೆ. ಉಪ್ಪು ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ. ಆಮೇಲೆ ಫಿಶ್ ರೆಡಿ ಮಾಡ್ತಾಯಿದ್ದೀನಿ. ತೊಳೆದಿದ್ದೀನಿ ಒಂದು ಸಲ, ತಿರ್ಗಾ ಇನ್ನೊಂದು ಸಲ ತೊಳಿತೀನಿ. ಹಾಕ್ತೀನಿ. ಬರೀ ಬೂತಾಯಿ ಇದೆ. ಇನ್ನೊಂದು ಸಲ ತೊಳಿತೀನಿ. ಇದು ಕುದಿ ಬಂದಿದೆ ಇದು. ಇಷ್ಟು ಹೀಗೇ ಮಾಡಿದರೆ ಒಳ್ಳೆಯದು. ನಾವು ಕಡ್ದು ಹಾಕಿದರೆ, ಮಸಾಲ ಮಾಡಿ ಕಡ್ದು ಹಾಕಿದರೆ ಬೇರೆ ರೀತಿ ಆಗುತ್ತೆ. ಬೇರೆ ರೀತಿ ಸ್ವಲ್ಪ ಮೀನು ಸಾಂಬಾರು ಥರ ಆಗುತ್ತೆ ನೋಡಿ. ಇದು ಕಡ್ದು ಹಾಕಿಲ್ಲ, ಬರೀ ಮಸಾಲ ಮಾತ್ರ ಹಾಕಿರೋದು. ಹತ್ತೆ ಮೀನು ಮಾಡಿರೋದು ನಾನು. ನಾಳೆ ಯುಗಾದಿ, ಮೀನು ತಿನ್ನಲಿಕ್ಕಿಲ್ಲ. ಆದರೆ ಇವತ್ತು ಮಾಡಲೇಬೇಕಾಯಿತು ಮೀನು ಪಲ್ಯ, ಉಪಾಯ ಇಲ್ಲ. ಬರುವಾಗ ರಾತ್ರಿ ಆಯಿತು ಕೆಲಸದಿಂದ. ನಾಳೆಗೆಲ್ಲ ಐಟಮ್ ತಂದಿದ್ದೆ, ಮಾರ್ಕೆಟಿಗೆ ಹೋಗಿದ್ದೆ. ಹೂವು, ಉದ್ದತ್ತಿ, ತೆಂಗಿನಕಾಯಿ, ಆಮೇಲೆ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಅಂತ ತರಲಿಕ್ಕೆ ಹೋಗಿದ್ದೆ. ಹಾಗೆ ಲೇಟಾಯಿತು. ಆಮೇಲೆ ಸ್ವಲ್ಪ ಮೊಟ್ಟೆ ಇದೆ ನೋಡಿ, ಅದರಲ್ಲಿ ಮೊಟ್ಟೆ ಇತ್ತು. ಮೊಟ್ಟೆ ಹಾಕ್ತಾಯಿದ್ದೀನಿ. ನನಗೆ ಚಿಕ್ಕದಿಂದಲೂ ಮೊಟ್ಟೆ ಅಂದರೆ ತುಂಬ ಇಷ್ಟ. ಮೊಟ್ಟೆ ಇಷ್ಟ ಅಂತೇಳಿ ಮೊಟ್ಟೆ ತರಿಸಿ, ಮೊಟ್ಟೆನೇ ಯಾರಾದರೂ ಬಂದರೆ ಮೊಟ್ಟೆ ಕೊಡಿ ಮೀನವ್ರು ಬಂದರೆ, ನಮ್ಮೂರಲ್ಲಿ ಮನೆ ಹತ್ತಿರ ಬರ್ತಾರೆ. ಮಾರ್ಕೆಟಿಗೆಲ್ಲ ಹೋದರೆ ಮೊಟ್ಟೆ ಅವರು ಹೋಟ್ಲಿಗೆಲ್ಲ ಕಟ್ ಮಾಡಿ ಕೊಟ್ಟರೆ ಮೀನು, ಅದರಲ್ಲಿ ಮೊಟ್ಟೆ ಉಳಿದದನ್ನು ಅವರೇ ಇಟ್ಕೊಳ್ತಾರೆ. ಫ್ರೀಯಾಗಿ ಕೊಡ್ತಾರೆ, ರೇಟಲ್ಲೂ ಕೊಡ್ತಾರೆ. ಹೇಳಲಿಕ್ಕೆ ಬರೋಲ್ಲ, ಅವರ ಮನಸ್ಸು ಹೇಗಿರುತ್ತೆ ಹಾಗೆ. ರೇಟೆಲ್ಲ ಕೊಟ್ಟರೆ ಚಿನ್ನದ ರೇಟ್ ಥರ. ಹೌದು ಕೂಡ, ಏನು ಮಾಡಿದೆ, ಎಲ್ಲರದು ವ್ಯಾಪಾರನೇ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಹೊಟ್ಟೆ ತುಂಬಬೇಕು. ದೇವರು ಕೊಟ್ಟ ಹೊಟ್ಟೆಯನ್ನು ಬರಿದಾಗಿ ಇಟ್ಕೊಳ್ಳಿಕ್ಕಾಗಲ್ಲ. ಏನಾದರೂ ಮಾಡಲೇಬೇಕು. ನಾವು ಕೂಡ ಜಯಿಸಬೇಕು. ಅವರು ತಗೊಂಡು ಅವರಿಂದ ಲಾಸ್ ಆಯಿತು ಅಲ್ಲ, ದೇವರು ನಮ್ಗೆ ಇನ್ನೊಂದು ಕಡೆ ಕೊಡ್ತಾರೆ. ಅವ್ರಿಗೆ ಲೋನು ಎಲ್ಲ ಇರುತ್ತೆ. ಮನೆಯಲ್ಲಿ ತಾಪತ್ರಗಳು ತುಂಬ ಇರುತ್ತೆ. ಯಾವುದಲ್ಲಿ ಹಣ ಮಾಡೋದು ಅಂತ ಕಾಯ್ತಾ ಇರ್ತಾರೆ. ಅದು ಲೆಕ್ಕದಲ್ಲಿ ಹೋಟ್ಲಿಗೆ ಅವರೇ ತಗೊಂಡು ಹೋಗಬೇಕು. ಮೊಟ್ಟೆ ತಗೊಂಡೋಗಿ ಮಾಡಿ ಮೊಟ್ಟೆ ಮಸಾಲ ಮಾಡಿಟ್ಟರೆ ಅದರಲ್ಲೂ ಕೂಡ ಹಣ ಬರುತ್ತೆ. ಪ್ಲೇಟಿಗೆ 40 ರೂಪಾಯಿ 45 ರೂಪಾಯಿ ಇಟ್ಟರೆ ಅದರಲ್ಲೂ ಹಣ ಬರುತ್ತೆ. ಆದರೆ ಅವರೆಲ್ಲ ತಗೊಂಡೋಗ್ತಾರೆ, ಕೆಲವರು ಬಿಟ್ಟು ಹೋಗ್ತಾರೆ. ಅದು ಬಿಟ್ಟು ಹೋದರೆ ಇವರಿಗೆ ಲಾಭ.
ನೋಡಿ ನಾನು ಹಾಕಿದ್ದೀನಿ. ಇವತ್ತಿನ ಫಿಶ್ ಮಸಾಲ ತುಂಬ ಒಳ್ಳೆದಾಗಿತ್ತು ಅಂತ ಅನಿಸುತ್ತೆ ನನಗೆ. ತಿಂದಿಲ್ಲ, ಜಾಸ್ತಿ ಕಲಡಿಸಿದರೆ ಮಸಾಲ ಫಿಶ್ ಮಸಾಲ ಮೊಟ್ಟೆ ಕೋಳಿ ಮೊಟ್ಟೆ ಥರ ಕಲಡಿಸೋದಿಲ್ಲ. ಹೀಗೆ ನಿಂತುಬಿಡ್ತೀನಿ. ಇದು ಟೇಸ್ಟ್ ಇದೆ. ನಾನಿದು ತುಂಬ ಸಲ ಮಾಡಿದ್ದೀನಿ. ನೀವು ಕೂಡ ಮಾಡಿ. ಇನ್ನೂ ಜಾಸ್ತಿ ರುಚಿಯಾಗಿ ಮಾಡಿ ಯೂಟ್ಯೂಬಲ್ಲೆಲ್ಲ ಹಾಕಿ ನಿಮಗೆ ಒಳ್ಳೆಯದಾಗಲಿ ಎಲ್ಲರಿಗೂ. ನಾಳೆ ಯುಗಾದಿ ಹಬ್ಬದ ಶುಭಾಶಯ. ನಾಳೆ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.